Congress party is trying to spread this false propaganda. Now, Chief Minister Siddaramaiah wants to call a special session to discuss on this bill. We welcome this decision of Honorable Chief Minister Siddaramaiah ji. Yes, we do welcome. We'll discuss on the floor of the House. What is that Congress has done through Manrega in last 60 years, or from the day when the scheme has been started? What is that NDA government under the dynamic leadership of Honorable Prime Minister Narendra Modi ji? What is that we have achieved in last 10 years? We will definitely discuss on the floor of the House. But unfortunately, which Congress party, which is so desperate, which is not able to digest Prime Minister Narendra Modi's popularity, spreading false propaganda on every scheme, every program of NDA government, is very unfair on the part of the Congress party. Even in Karnataka, the day one after Siddaramaiah assumed the office as Chief Minister, he took a decision of not allowing national education policy in Karnataka. Siddaramaiah himself said that they will bring in state education policy, but till date there is no SAP, no state education policy or no national education policy. By doing this, they are doing injustice to the people of Karnataka. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಪ್ಪು ಮಾಹಿತಿಗಳನ್ನು ನೀಡುವಂಥದ್ದು, ರಾಜ್ಯದ ಜನರಿಗೆ ಒಂದು ತಪ್ಪು ಕಲ್ಪನೆಯನ್ನು ಮೂಡಿಸುವಂಥದ್ದು. ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಲಕ್ಷಾಂತರ ರೂಪಾಯಿ ಇವತ್ತು ಈ ಯೋಜನೆ ಮೂಲಕ ಗ್ರಾಮೀಣ ಭಾಗದಲ್ಲಿ ಇವತ್ತು ಬಡವರಿಗೆ ಅನುಕೂಲ ಆಗಬೇಕು, ಕಾರ್ಮಿಕರಿಗೆ ಅನುಕೂಲ ಆಗಬೇಕು, ಯಾವುದೇ ಒಂದು ಭ್ರಷ್ಟಾಚಾರ ನಡೆಯಬಾರದು ಅಂತ ಆಲೋಚನೆ ಮಾಡೋದೇ ತಪ್ಪಾಗಾದ್ರೆ, ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗಾಂಧೀಜಿಯವರ ಕನಸೇನಿತ್ತು, ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕು ಅಂತ ಹೇಳಿದ್ರೆ 7-8 ಲಕ್ಷ ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತಕ್ಕಂಥ ಇಷ್ಟು ದೊಡ್ಡ ಯೋಜನೆ ಇವತ್ತು ಸುಲಲಿತವಾಗಿ ಸಾಗಬೇಕು, ಬಡವರಿಗೆ ತಲುಪಬೇಕು ಅಂತೇಳಿ ಪ್ರಧಾನಮಂತ್ರಿ ಆಲೋಚನೆ ಮಾಡ್ತಕ್ಕಂಥದ್ದು ತಪ್ಪಾಗಾದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳ ಆಡಳಿತ ನಡೆಸಿದಾಗಲೂ ಸಹ ಅವ್ರು ಯಾವತ್ತೂ ಕೂಡ ಸ್ಕೀಮ್ ಬಗ್ಗೆ ಯೋಚನೆ ಮಾಡಲಿಲ್ಲ, ಸ್ಕ್ಯಾಮ್ಗಳೇ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರ ಒಳ್ಳೆ ಕೆಲಸಗಳನ್ನ ಸಹಿಸಿಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯನವ್ರಿಗೆ ಆಗ್ತಾ ಇಲ್ಲ. UPA ಸರ್ಕಾರದಲ್ಲಿ 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್ ಇವತ್ತು ಅದನ್ನು ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ದೇಶದ ಜನ, ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಇನ್ನೂ ಕೂಡ ಮರೆತಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ಏನು 100 ದಿನಗಳ ವರ್ಕಿಂಗ್ ಡೇಸ್ ಏನಿದೆ ಅದನ್ನು 125 ದಿನಗಳು ಮಾಡಿರುವಂತದ್ದು. ಕನಿಷ್ಠ 60 ದಿನಗಳು ಕೃಷಿ ಚಟುವಟಿಕೆ ನಡೆಯುವಂತ ಸಂದರ್ಭದಲ್ಲಿ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಆ ಸಂದರ್ಭದಲ್ಲಿ ನಿಲ್ಲಿಸಿರುವಂತದ್ದು. ಮತ್ತೇನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೀರ್ಮಾನಗಳು ಆಗ್ತದೆ, ಅದು ಮುಂದೆನೂ ಕೂಡ ಹೊರೀತದೆ. ಇಲ್ಲಿ ಯಾರನ್ನೂ ಕೂಡ ಗ್ರಾಮ ಪಂಚಾಯತಿ ಅಧಿಕಾರವನ್ನು ಕಿತ್ಕೊಳ್ಳುವಂತ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇಲ್ಲ. ಆದ್ರೆ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಇದೆ, ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳು ಯೋಜನೆಗಳು ತಲುಪಬೇಕು ಅಂತ ಹೇಳಿದ್ರೆ there should be a proper accountability, there should be a transparency, the entire scheme, entire program. ಅದೊಂದು ಸದುದ್ದೇಶ ಇಟ್ಕೊಂಡು ನರೇಂದ್ರ ಮೋದಿಜಿ ಅವರು ಮಾಡಿರುವಂತದ್ದು. ಇದರ ನಡುವೆ ಕಾಂಗ್ರೆಸ್ ಪಕ್ಷ ಎಲ್ಲಾ ಸಂದರ್ಭದಲ್ಲೂ ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಕೂಡ, ದೇಶದಲ್ಲೂ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಕೂಡ ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇವರಿಗೆ ಬೇಳೆನ ಇವರು ಯಾವುದೇ ರೀತಿ ಇದನ್ನ ಫಾಲ್ಸ್ ಪ್ರೊಪಗಂಡಾ ಇದನ್ನ ಯಾವುದಕ್ಕೂ ಕೂಡ ನಾವು ಅವಕಾಶವನ್ನು ಕೊಡೋದಿಲ್ಲ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳ
ಗ್ರಾಮ ಮಟ್ಟದಲ್ಲೂ ಕೂಡ ನಾವು ತೆರಳಿ ಜನರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೇವೆ, ಕಾರ್ಮಿಕರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೇವೆ, ಕಾಂಗ್ರೆಸ್ ಷಡ್ಯಂತ್ರವನ್ನ ಬಯಲುಗೆಳೆಯುವಂತ ಕೆಲಸ ನಾವು ಮಾಡ್ತೇವೆ. ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.